ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಅಖಂಡ ಕರ್ನಾಟಕ ಬಂದ್ ಯಶಸ್ವಿ ಆಗ್ತಾ ಇದೆ. ಯಾವ್ಯಾವ ಜಿಲ್ಲೆಗಳಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ಹೋರಾಟಗಳಾಗ್ತಾ ಇದೆಯಾ, ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದೆಯಾ ಅನ್ನುವಂಥ ಪ್ರಶ್ನೆಗೆ ಯಾದಗಿರಿಯಲ್ಲಿ ಸಿಗ್ತಾ ಇರುವಂತಹ ಉತ್ತರ ಏನು? ನಾನು ಆರಂಭದಲ್ಲೇ ಹೇಳಿದೆ, ಮಂಡ್ಯ, ಮೈಸೂರು, ಬೆಂಗಳೂರು ಭಾಗದಲ್ಲಿ ನಿಮಗೆ ಬಂದ್ ಬಿಸಿ ಕಾಣಿಸ್ಬೇಕು. ಬಹುತೇಕ ಜಿಲ್ಲೆಗಳಲ್ಲಿ ಆ ಬಂದ್ ಬಿಸಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಮಂಡ್ಯ ಮತ್ತು ಮೈಸೂರು ಬೆಂಗಳೂರಲ್ಲೇ ಇಲ್ಲ ಅಂತ. ಯಾದಗಿರಿಯಲ್ಲೂ ಕೂಡ ಹಂಗೆ ಇದೆ ಪರಿಸ್ಥಿತಿ. ಎಂದಿನಂತೆ ಬಸ್, ಆಟೋ, ಖಾಸಗಿ ವಾಹನಗಳ ಸಂಚಾರ ಆಗ್ತಾ ಇದೆ. ಹಾಗಾಗಿ ಯಾವುದೇ ರೀತಿಯ ಬಂದ್ ಯಾದಗಿರಿಯಲ್ಲಿ ಇಲ್ಲ. ಅಂಗಡಿ ಮುಂಗಟ್ಟುಗಳು ಓಪನ್ ಆಗಿದೆ. ಎಂದಿನಂತೆ ವ್ಯಾಪಾರ ವಹಿವಾಟು ಕೂಡ ನಡೀತಾ ಇದೆ. ಜನ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಕರ್ನಾಟಕ ಬಂದ್ಗೆ ಬೆಂಬಲವನ್ನ ಯಾವುದೇ ಸಂಘಟನೆಯವರು ಕೂಡ ಯಾದಗಿರಿ ಭಾಗದಲ್ಲಿ ಕೊಟ್ಟಿಲ್ಲ. ಹಂಗಾಗಿ ಸಹಜ ಸ್ಥಿತಿಯಲ್ಲೇ ಯಾದಗಿರಿ ನೋಡೋದಕ್ಕೆ ಸಿಗ್ತಾ ಇದೆ. ನಿಮಗೆ ಅಂಗಡಿ ಮುಂಗಟ್ಟುಗಳು ಕ್ಲೋಸ್ ಆಗಬೇಕು, ಸ್ವಯಂ ಪ್ರೇರಿತರಾಗಿ ಅವರು ಕೂಡ ಬಂದ್ಗೆ ಬೆಂಬಲ ಕೊಟ್ಟರೆ ಮಾತ್ರ ಬಂದ್ ಯಶಸ್ವಿ ಅಂತ. ನಾನು ಆಗ್ಲೇ ಹೇಳಿದ್ನಲ್ಲ, ಯಾರಾದರೂ ಸಾರ್ವಜನಿಕ ಸಂಚಾರಗಳನ್ನ ಡಿಪೆಂಡ್ ಆಗಿರ್ತಾರಲ್ಲ, ಆಟೋ ಮತ್ತು ಟ್ಯಾಕ್ಸಿ, ಓಲಾ, ಊಬರ್ ಮತ್ತು ಈ ಯಾದಗಿರಿ ಭಾಗದಲ್ಲಿ ಯಾವುದಾದ್ರೂ ಖಾಸಗಿ ವಾಹನಗಳಿದ್ರೆ ಅವರು ಕೂಡ ಬೆಂಬಲ ಕೊಟ್ಟು ನಾವು ಇವತ್ತು ಸ್ಥಗಿತ ಮಾಡ್ತೀವಿ, ರಸ್ತೆಗಿಳಿಯಲ್ಲ ಅಂತ ನಿರ್ಧಾರ ಮಾಡಿದ್ರೆ ಕೂಡ ಬಂದ್ ಯಶಸ್ವಿ ಆಗುತ್ತೆ. ಅದ್ರ ಜೊತೆಗೆ KSRTC ಬಸ್ಗಳು ಓಡಾಟ ನಿಂತರೂ ಕೂಡ ಬಂದ್ ಯಶಸ್ವಿ ಆಗ್ತಾ ಇತ್ತು. ಬಟ್ ಯಾವುದೂ ಕೂಡ ಸಮಸ್ಯೆ ಆಗಿಲ್ಲ ಅಂತ. ಎಂದಿನಂತೆ ಬಸ್ಗಳ ಓಡಾಟ ಇದೆ, ಅಂಗಡಿ ಮುಂಗಟ್ಟುಗಳು ಓಪನ್ ಇದೆ, ಜನ ಆರಾಮಾಗಿ ಓಡಾಡಿಕೊಂಡು ತಮಗೇನು ಬೇಕೋ ತಗೊಂಡು ವ್ಯಾಪಾರ ವಹಿವಾಟಲ್ಲಿ ಭಾಗಿಯಾಗಿರುವಂತಹ ದೃಶ್ಯಗಳು ಯಾದಗಿರಿಯಾದ್ಯಂತ ನೋಡೋದಕ್ಕೆ ಸಿಗ್ತಾ ಇದೆ. ಇದು ಯಾದಗಿರಿಯ ದೃಶ್ಯ, ಸಹಜ ಸ್ಥಿತಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಬೆಳ್ಳಂಬೆಳಿಗ್ಗೆ.